ಬಳಸ್ತಾರೆ ಅಂತ ಕೇಳೋಣ. ನೋಡಿ ಅವರು ಗಿಡನ ಪೂಜೆಗೆ ಅದ್ರ ಎಲೆಗಳನ್ನು ತಗೋತಾ ಇದ್ದಾರೆ. ಅಕ್ಕ, ನಿಮ್ಮ ಹಲೋ, ಹೆಸರು ಏನ್ರಿ? ನಮ್ಮ ಹೆಸರು ಪಾರ್ವತಿ ರೀ. ಹೌದಾ, ನೀವು ತುಂಬ ಚೆನ್ನಾಗಿ ತುಳಸಿ ಗಿಡವನ್ನು ಬೆಳೆಸಿದ್ದೀರಲ್ವ, ಅದಕ್ಕೆ ಯಾವ ಗೊಬ್ಬರನ ಹಾಕ್ತೀರಾ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನಾವು ಸಗಣಿ ಗೊಬ್ಬರ ಹಾಕ್ತಾ ಇದ್ದೀವಿ, ಒಣ ಗೊಬ್ಬರ. ಹೌದಾ, ಹಾಂ, ಓಕೆ. ಸಗಣಿ ಗೊಬ್ಬರ ಹಾಕ್ತೀರಾ? ಹಾಕ್ತಾ ಇದ್ದೀವಿ. ಮತ್ತೆ ಅವಾಗ ಕಟಿಂಗ್ ಮಾಡ್ತಾ ಅವಾಗ ಇರ್ತೀರಾ? ಅವಾಗ ಕಟಿಂಗ್ ಮಾಡ್ತಾ ಇರ್ತೀವಿ, ಅವಾಗೆಲ್ಲ ಕಳೆ ಕೀಳ್ತಾ ಇರ್ತೀವಿ. ಓಕೆ. ಅದಕ್ಕೆ ನೀವು ತುಂಬ ಚೆನ್ನಾಗಿ ಗಿಡವನ್ನು ನೋಡ್ಕೊಳ್ಳೋದ್ರಿಂದ ತುಂಬ ಸಮೃದ್ಧವಾಗಿ ಬಂದಿದೆ. ಚೆನ್ನಾಗಿದೆ. ಈ ವಿಷಯನ ನಾವು ವೀಕ್ಷಕರಿಗೆ ತಿಳಿಸ್ತೀವಿ. ಧನ್ಯವಾದ. ಆಯಿತು, ಥ್ಯಾಂಕ್ ಯು. ಓಕೆ. ನಮಸ್ಕಾರ ಸ್ನೇಹಿತರೆ. ನಮ್ಮ ಅಕ್ಕನ ಮನೆಯಲ್ಲಿ ತುಳಸಿ ಗಿಡ ತುಂಬ ಸಮೃದ್ಧವಾಗಿ ಬೆಳೆದಿದೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ಪೊದೆ ಥರ ತುಂಬ ಸಮೃದ್ಧವಾಗಿ ಬೆಳೆದಿದೆ. ಅವರೊಂದು ಚಿಕ್ಕ ತೋಟ ಮಾಡ್ಕೊಂಡಿದ್ದಾರೆ. ಆ ತೋಟದಲ್ಲಿ ಸೀತಾಫಲ ಹಾಕಿದ್ದಾರೆ, ಮತ್ತು ಪೂಜೆಗೋಸ್ಕರ ಬಿಳಿ ಎಕ್ಕೆ ಗಿಡ ಇದೆ. ಇದು ಕರಿಬೇವಿನ ಗಿಡ, ಇದು ಜವಾರಿ ತಳಿಯ ಕರಿಬೇವು. ಈ ಸಸಿಗಳು ಸಹ ಆಗಿವೆ. ಅವರು ಮನೆಗೋಸ್ಕರ ಇದನ್ನೇ ಬಳಸ್ತಾರೆ. ಚಿಕ್ಕದಾದರೂ ತೋಟ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ತೋಟದಲ್ಲಿ ಇನ್ನೂ ಯಾವ್ಯಾವ ಗಿಡಗಳಿವೆ ಅಂತ ನೋಡೋಣ. ಇದು ನೋಡಿ, ಇದು ಸೇವಂತಿಗೆ ಗಿಡ, ಬಿಳಿ ಸೇವಂತಿಗೆ. ನೋಡಿ, ಇನ್ನೂ ಹೂವು ಬಿಡಬೇಕಾಗಿದೆ. ಇದು ಒಂದು ಮಲ್ಲಿಗೆ ಗಿಡ. ಇದರಲ್ಲಿ ನೋಡಿ ಮೊಗ್ಗುಗಳು ಆಗಿವೆ. ಮುಂಜಾನೆ ಪೂಜೆಗೋಸ್ಕರ ಈ ಹೂಗಳನ್ನು ತೆಗೆದುಕೊಂಡಿರ್ತಾರೆ. ಇದು ಸಹ ನೋಡಿ, ಇದು ಸರಸ್ವತಿ ಗಿಡ ಅಂತ ಹೇಳ್ತಾರೆ. ಇದು ವೈಟ್ ಕಲರ್ ಹೂವು ಬಿಡುತ್ತೆ. ಇದು ಸಹ ತುಂಬಾ ಚೆನ್ನಾಗಿದೆ. ಇದು ಕನಕಾಂಬರಿ ಹೂವಿನ ಗಿಡ. ನೋಡಿ, ಕನಕಾಂಬರಿ ಎಷ್ಟು ಚೆನ್ನಾಗಿ ಬಂದಿವೆ. ಇದು ಆರೆಂಜ್ ಕಲರಲ್ಲಿರುವಂತಹ ಕನಕಾಂಬರಿ ಗಿಡ. ಇದು ಸಹ ತುಂಬಾ ಸಮೃದ್ಧಿಯಾಗಿದೆ. ಇದು ಮಲ್ಲಿಗೆ ಹೂವು. ಇವರು ನಮ್ಮ ಮಾವನವರು, ಈ ಮನೆಯ ಓನರ್ ಅವರು, ಒಟಗಲ್ ಬಸವೇಶ್ವರ ದೇವಸ್ಥಾನದ ಅರ್ಚಕರು. ಇವತ್ತು ಮದುವೆಗೆ ಅರ್ಚಕರಾಗಿ ಹೋಗ್ತಾ ಇದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ಒಂದು ಮಲ್ಲಿಗೆ ಹೂವಿನ ಗಿಡ. ಇದು ಸೀತಾಫಲ. ಈ ಸೀತಾಫಲ ಗಿಡದಲ್ಲಿ ಕಾಯಿಗಳಿವೆ. ಕಾಯಿ ಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು. ಇದು ಹಂದರದ ಗಿಡ. ಮದುವೆ ಕಾರ್ಯಕ್ರಮಗಳಲ್ಲಿ ಹಂದರ ಹಾಕ್ತಾರಲ್ವ, ಇದು ಆ ಹಂದರದ ಗಿಡ. ಸೀತಾಫಲ. ಇವು ಮೆಣಸಿನ ಸಸಿಗಳು. ಇಲ್ಲಿ ಒಂದು ಟೊಮೆಟೊ ಗಿಡ ಸಹ ಇದೆ. ಇವು ಮೆಣಸಿನ ಸಸಿಗಳು. ಇಲ್ಲಿ ಒಂದಷ್ಟು ಸೀತಾಫಲದ ಕಾಯಿಗಳನ್ನು ನೋಡ್ಬೋದು. ಈ ಥರ ಆಗಿವೆ. ನೋಡಿ, ಇಲ್ಲಿ ಒಂದು ಕಾಣ್ತಾ ಇದೆ. ತುಂಬ ಥ್ಯಾಂಕ್ಸ್. ಇವ್ರ ಮನೆ ರೋಡಿಗೆ ಇರೋದ್ರಿಂದ ತುಂಬ ವೆಹಿಕಲ್ಸ್ಗಳು ಓಡಾಡ್ತಾನೆ ಇರ್ತವೆ. ಈ ಥರ ಇದೆ ನೋಡಿ
ನಮ್ಮ ಅಕ್ಕನ ಮನೆಯ ಗಾರ್ಡನ್ ವ್ಯೂ. ಇವ್ರ ಮನೆ ಇಲ್ಲಿ ಒಂದು ಸೀತಾಫಲ ಇದೆ, ಮತ್ತು ಇಲ್ಲಿ ಸಹ ಒಂದು ಸೀತಾಫಲ ಕಾಣ್ತಾ ಇದೆ. ಇದು ನೋಡಿ ಹೂವು ಹೇಗೆ ಬಿಟ್ಟಿದೆ ಈ ಗಿಡ. ಈ ಗಿಡದ ಹೂಗಳು ತುಂಬಾ ಪರಿಮಳಯುಕ್ತವಾಗಿರ್ತವೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂವು. ಈ ತುಳಸಿ ಗಿಡದಲ್ಲಿ ತುಂಬ ಬೀಜಗಳು ಆಗಿವೆ, ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬಾ ಬೀಜಗಳು ಆಗಿವೆ. ತುಳಸಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಳಸಿ ನೀರನ್ನು ಸೇವನೆ ಮಾಡೋದ್ರಿಂದ ಬಾಡಿ ತುಂಬ ಪಾಸಿಟಿವ್ ವೈಬ್ಸನ್ನು ಹೊಂದಿರುತ್ತೆ. ಈ ನೀರನ್ನು ಸೇವನೆ ಮಾಡೋದ್ರಿಂದ ಅಸ್ತಮಾ, ಕೆಮ್ಮು ಮತ್ತು ಶೀತದ ಕಾಯಿಲೆಗಳು ನಿವಾರಣೆಯಾಗುತ್ತವೆ. ನೋಡಿ ಎಷ್ಟು ಚೆನ್ನಾಗಿ ಪೊದೆ ಪೊದೆಯಾಗಿ ಬಿಟ್ಟಿದೆ ತುಳಸಿ. ಇಲ್ಲಿ ಒಂದು ಹಾಗಲಕಾಯಿ ಬಳ್ಳಿಯನ್ನು ಸಹ ನೀವು ನೋಡ್ಬೋದು. ನೋಡಿ ಇಲ್ಲಿ ಹಾಗಲಕಾಯಿ ಕಾಣ್ತಾ ಇದೆ ಅಲ್ವಾ. ಇನ್ನು ಈ ಬಳ್ಳಿ ಚಿಕ್ಕದಿದ್ದರೂ ಸಹ ಹಾಗಲಕಾಯಿಗಳನ್ನು ಬಿಟ್ಟಿವೆ. ಇಲ್ಲಿ ಒಂದು ಹಾಗಲಕಾಯಿ ಇದೆ, ಇಲ್ಲಿ ಒಂದಿದೆ, ಹೂಗಳು ಬಿಟ್ಟಿವೆ. ಇದು ಹಾಗಲಕಾಯಿ ಹೂವು. ಇದು ಹೀಗೆ ತುಂಬ ಬಳ್ಳಿ ಚಿಕ್ಕದಾದರೂ ಸಹ ತುಂಬ ಸಮೃದ್ಧವಾಗಿ ಬೆಳೆದಿದೆ. ಅಯ್ಯೋ ನೋಡಿ, ಇಲ್ಲಿಯೂ ಕೂಡ ಒಂದು ಹಾಗಲಕಾಯಿ ಇದೆ. ಬಾ ಬಾ. ಹಂಗೆ ಬಾ, ಸುಮ್ಮನೆ ಒಂದು ಎರಡ ಮಾತು ಹೇಳೋದು ಕೇಳ್ತೀನಿ. ಹಾಂ ಮಾಡ್ಬಾರ್ದ? ಏನಾಗಲ್ಲ ಬಿಡ. ನೀವೇ ನಾನಾ ಬಾಚಿಗೆಂದಿಲ್ಲ. ಏ ಮಸ್ತ್ ಬಂದೈತಿ. ಇಲ್ಲಿ ಇರ್ತದೆ, ಇಲ್ಲಿ ಒಣಗಿ ಬಿಡ್ತದೆ. ಒಣಗಿದ ಅಲ್ಲಿ ಬಂತು ಸರ್. ನಮಸ್ಕಾರಮ್ಮ, ನಿಮ್ಮ ಹೆಸರೇನ್ರಿ? ಅಂಬಮ್ಮರಿ. ಹೌದಾ? ಈ ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂ ಬಿಡ್ತಾ ಇವೆ. ಈ ಗಿಡಕ್ಕೆ ನೀವು ಏನ್ ಗೊಬ್ಬರ ಹಾಕ್ತೀರಾ? ಸಗಣಿ ಗೊಬ್ಬರ ಹಾಕ್ತೀವಿ. ಸಗಣಿ ಗೊಬ್ಬರ ಮತ್ತೆ ಜೀವಾಮೃತ ಹಾಕ್ತೀವಿ. ಜೀವಾಮೃತ ಹಾಕ್ತೀರಾ?
ಓಕೆ ಓಕೆ, ಅದಕ್ಕೆ ತುಂಬಾ ಚೆನ್ನಾಗಿ ಬಿಡ್ತವೆ. ನೀರು ಎಷ್ಟು ದಿನಕ್ಕೊಮ್ಮೆ ಬಿಡ್ತೀರಾ? ದಿವಸ ಬಿಡ್ತದೆ, ಹೌದಾ? ದಿವಸ ಬಿಡ್ತದೆ. ಹ್ಞೂ ಪೂಜೆಗೆಲ್ಲ ಇವೇ ಹ್ಞೂ ಹೂಗಳನ್ನ ಏರಿಸ್ತೀರಾ? ಹ್ಞೂ ಇವೇ ಅಷ್ಟು. ಓಕೆ ಓಕೆ, ತಮಗೆಲ್ಲ ಧನ್ಯವಾದ. ಗಿಡ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಮ್ಮ. ಹ್ಞೂ ಹೌದು ರೀ. ನಿಮ್ಗೆ ಗಿಡಗಳಂದ್ರೆ ತುಂಬಾ ಇಷ್ಟನಾ? ಹ್ಞೂ ಇಷ್ಟ ರೀ. ಓಕೆ, ಹ್ಞೂ ಅದಕ್ಕೆ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ. ಹ್ಞೂ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಹೂಗಳು ಕಾಣ್ತಾ ಇವೆ. ಹ್ಞೂ ದಿನ ಇವನ್ನ ನೀವು ಪೂಜೆಗೆ ಏರಿಸ್ತೀರಾ? ಹ್ಞೂ ಇವೇ ಏರಿಸ್ತೇವೆ ನಾವು. ತುಂಬಾ ಚೆನ್ನಾಗಿ ಬೆಳೆಸ್ತೀರಮ್ಮ, ಧನ್ಯವಾದಗಳು. ಹ್ಞೂ ಹ್ಞೂ ಓಕೆ. ಹ್ಞೂ ನಮಸ್ಕಾರ ಸ್ನೇಹಿತರೆ, ದೀಪಾ ಅವ್ರ ಮನೆಯಲ್ಲಿ ಮನೆಯ ಕೈತೋಟದಲ್ಲಿ ಹಾಕಿರುವಂತಹ ಇವು ದೀಪಾ ಅವ್ರ ಮನೆಯಲ್ಲಿ ಹಾಕಿರುವಂಥ ಹೂವಿನ ಗಿಡಗಳು. ನಾನು ನಮ್ಮ ತವ್ರ ಮನೆಯಿಂದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದೀಪಾ ಅವರ ಅಮ್ಮ ನೋಡಿ ಎಷ್ಟು ಗಿಡಗಳಿಗೆ ಆರೈಕೆಯನ್ನು ಮಾಡ್ತಾರೆ. ಗಿಡಗಳಂದರೆ ಅವ್ರಿಗೆ ತುಂಬಾ ಇಷ್ಟ. ನೋಡಿ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಹೂವು ಸಹ ತುಂಬ ಚೆನ್ನಾಗಾಗಿವೆ, ನೋಡ್ಬೋದು ನೀವು. ಇವು ನೋಡಿ ಗಾಳಿಗೆ ಹಾರಾಡ್ತಾ ಇವೆ. ನೋಡಿ ಇವು ಇಂದ ಹ್ಞೂ ನಂದಿ ಬಟ್ಲು ಏನು ಅಂತ ಹೇಳ್ತಾರೆ. ಇವು ನೋಡಿ ಎಷ್ಟು ಚೆನ್ನಾಗಾಗಿವೆ, ತುಂಬ ಚೆನ್ನಾಗಿದೆ. ಗಿಡಗಳು ಸೊಂಪಾಗಿ ಬೆಳೆದಿವೆ. ನಮ್ಮ ಅಮ್ಮನ ಆರೈಕೆಯಲ್ಲಿ ಅವರು ಹಿರಿಯರಾದ್ದರಿಂದ ಅವರಿಗೆ ಗಿಡಗಳಿಗೆ ಏನೇನು ಕೊಡಬೇಕು ಟೈಮ್ ಸರಿಯಾಗಿ ಅವಕ್ಕೆ ಗೊಬ್ಬರ, ನೀರು ಎಲ್ಲ ಅವ್ರಿಗೆ ತಿಳಿದಿರುತ್ತೆ ಅಲ್ವಾ. ಅವರ ಅನುಭವಗಳನ್ನು ಕೇಳೋದ್ರಿಂದ ನಮಗೂ ಇನ್ಸ್ಪೈರ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡ್ರಿ ಗಾಳಿ ಬಿದ್ದಿದೆ. ಇದು ಯಾವ ಗಿಡ ಅಮ್ಮ? ಇದು ಬದನೆಕಾಯಿ ಗಿಡನ? ಬದನೆ ಗಿಡ. ಬದನೆಕಾಯಿ ಗಿಡ. ಹ್ಞೂ ಹೂಗಳು ಸಹ ಬಿಟ್ಟಿವೆ, ಗಾಳಿಗೆ ಹಾರಾಡ್ತಾ ಇವೆ. ಹ್ಞೂ ಅದು ಒಂದು ತೆಗಿ. ಇದು ಒಂದು ಶೋ ಗಿಡ. ಹ್ಞೂ ಅವರು ಕಾಂಪೌಂಡ್ಗೆ ಹಬ್ಬಿಸಿದ್ದಾರೆ. ನೋಡಿ ಚೆನ್ನಾಗಿದ್ದು ಹೂವು. ಅಲ್ಲಿಂದ ತೆಗಿ ಬೇಯಿಸ್ಬೇಕು. ಹ್ಞೂ ಮನೆ ಕಾಂಪೌಂಡಿನ ಒಳಗಡೆ ಇದು ಮಲ್ಲಿಗೆ ಗಿಡ ಅಲ್ಲ? ಹ್ಞೂ ಮದುವೆ ಒಂದು ಆಕಳ ಪಾದವ ಇಲ್ಲ ಅಲ್ಲ. ಆಕಳ ಪಾದ ಹೂವಲ್ಲ? ಹ್ಞೂ ಆಕಳ ಪಾದವ. ಇದು ಆಕಳ ಪಾದದ ಹೂವು, ವೈಟ್ ಕಲರಲ್ಲಿದೆ. ಇವು ಎಲ್ಲ ಗಾಳಿ ನೋಡಿ ಹಾರಾಡ್ತಿವೆ. ಇದು ಶೋ ಗಿಡ. ಹ್ಞೂ ಇದು ದಾಸವಾಳದ ಗಿಡ. ಹ್ಞೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಜಪ್ಪದ ಹಣ್ಣು. ಇದು ಗಂಧ. ಇದನ್ನ ಪೇರ್ಲೆ ಅಂತಾನೆ ಹೇಳ್ತಾರೆ. ಹ್ಞೂ ಹ್ಞೂ ಇದು ಯಾವ್ದಲ್ಲಮ್ಮ? ಇದು ಇದು ಶಾವೆ ಪಲ್ಯ. ಶಾವ್ಯ ಪಲ್ಯ ರೀ. ಪಲ್ಯ ಹೊಟ್ಟೆಗೆ ಹಳ್ಳಾದ್ರ ಹ್ಞೂ ಹ್ಞೂ ಇದು ಶಾವೆ ಪಲ್ಯ ಗಿಡ, ಹೊಟ್ಟೆ ಗಿಡ ನಾಟಿದೆ. ಹ್ಞೂ ಇಲ್ಲಿಂದ ಸಣ್ಣ ಹೂವು. ಈ ಕುಂಡಲದಲ್ಲಿ ಸಹ ಅಮ್ಮನವರು ಗಿಡಗಳನ್ನು ಹಾಕಿದ್ದಾರೆ. ಇದು ಶೋ ಗಿಡ ಅಲ್ಲ? ಹ್ಞೂ ಇದು ಸೋಗ. ಇದು ಶೋ ಗಿಡ. ಇದು ಸಹ ತುಂಬ ಚೆನ್ನಾಗಿದೆ. ಇದ್ದಾವ. ಇದು ಸಹ ಶೋ ಗಿಡ ಅಲ್ಲ? ಹ್ಞೂ ಎಲ್ಲ ಇದ್ದಾವ. ಇದು ಚೆನ್ನಾಗಿದೆ. ಹ್ಞೂ ಇದು ಸಹ ತುಂಬಾ ಚೆನ್ನಾಗಿದೆ.